ಶ್ರೀಗುರುಭ್ಯೋ ನಮಃ. ಹರಿ ಓಂ. ಅರ್ಜುನ ಉವಾಚ ಕಿಂ ತದ್ಬ್ರಹ್ಮ ಕಿಮಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ ಅಧಿಭೂತಂಚ ಕಿಂ ಪ್ರೋಕ್ತಂ ಅಧಿದೈವಂ ಕಿಮುಚ್ಯತೆ ಅಧಿಯಜ್ಞಃ ಕಥಂ ಕೋತ್ರ ದೇಹೇಸ್ಮಿನ್ ಮಧುಸೂದನ ಪ್ರಯಾಣಕಾಲೇ ಚ ಕಥಂ ಜ್ಞೇಯೋಸಿ ನಿಯತಾತ್ಮಭಿಃ. 7ನೆಯ ಅಧ್ಯಾಯ ಮುಗಿದು 8ನೆಯ ಅಧ್ಯಾಯದ ಆರಂಭ. ಅರ್ಜುನನ ಪ್ರಶ್ನೆಯಿಂದ ಈ ಅಧ್ಯಾಯ ಆರಂಭಗೊಂಡಿದೆ. ಜ್ಞಾನ ವಿಜ್ಞಾನ ಯೋಗ ಅನ್ನೋದು 7ನೆಯ ಅಧ್ಯಾಯ. ಅದರದ್ದೇ ಮುಂದುವರಿದ ಭಾಗ 8ನೆಯ ಅಧ್ಯಾಯ. ಆದ್ದರಿಂದ ಈ ಅಧ್ಯಾಯವು ಜ್ಞಾನ ವಿಜ್ಞಾನ ಯೋಗವೇ. ಹಿಂದಿನ ಅಧ್ಯಾಯದ ಕೊನೆಯ 2 ಶ್ಲೋಕಗಳಲ್ಲಿ ಶ್ರೀಕೃಷ್ಣ 29 ಮತ್ತು 30ನೆಯ ಶ್ಲೋಕಗಳಲ್ಲಿ 29ನೆಯ ಶ್ಲೋಕದ ಉತ್ತರಾರ್ಧ ಅಲ್ಲಿ ಚೇ ಬ್ರಹ್ಮ ತದ್ವಿಧು ಕೃತ್ಸ್ನಂ ಅಧ್ಯಾತ್ಮಂ ಕರ್ಮ ಸಂಜಿತಂ ತದ್ಬ್ರಹ್ಮ ವಿದುಃ ಅಧ್ಯಾತ್ಮಂ ಕರ್ಮ ಸಂಜಿತಂ. ಅಧ್ಯಾತ್ಮ ಮತ್ತು ಕರ್ಮ ಇವೆರಡು ವಿಷಯಗಳ ಪ್ರಸ್ತಾವ 29ನೆಯ ಶ್ಲೋಕದಲ್ಲಿ ಬಂದಿದೆ. ಕೊನೆಯ ಶ್ಲೋಕದಲ್ಲಿ ಸಾಧಿಭೂತ ಅರ್ಥಾತ್ ಅಧಿಭೂತ, ಅಧಿದೈವ, ಅಧಿಯಜ್ಞ ಮತ್ತು ಪ್ರಯಾಣ ಕಾಲದಲ್ಲಿ, ದೇಹತ್ಯಾಗ ಕಾಲದಲ್ಲಿ ಬ್ರಹ್ಮನ ಪರಿಜ್ಞಾನ ಇರಬೇಕು ಅಂತ ಇಷ್ಟು ವಿಷಯಗಳು ಬಂದಿವೆ. ಆ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾನೆ ಶ್ರೀಕೃಷ್ಣ. ಅವುಗಳ ವಿವರವನ್ನು ಅರ್ಜುನ ಕೇಳ್ತಾ ಇದ್ದಾನೆ. ಅರ್ಜುನನ ಪ್ರಶ್ನೆಯ ಶ್ಲೋಕ ಈ 2 ಶ್ಲೋಕಗಳು. ಇದನ್ನು ಒಂದು ಪ್ರಶ್ನೆಯಾಗಿ ಪರಿಗಣಿಸಿದಾಗ 2 ಶ್ಲೋಕಗಳನ್ನು ಸೇರಿಸಿ ಶ್ಲೋಕದ ಪದ ವಿಭಾಗ ಕಿಂ ತದ್ ಬ್ರಹ್ಮ ಕಿಂ ಅಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ ಅಧಿಭೂತಂ ಚ ಕಿಂ ಪ್ರೋಕ್ತಂ ಅಧಿದೈವಂ ಕಿಂ ಉಚ್ಯತೆ. ಇದು 1ನೆಯ ಶ್ಲೋಕದ ಪದವಿಭಾಗ. 2ನೆಯ ಶ್ಲೋಕ ಅಧಿಯಜ್ಞಃ ಕಥಂ ಕಃ ಅತ್ರ ದೇಹೇ ಅಸ್ಮಿನ್ ಮಧುಸೂದನ ಪ್ರಯಾಣ ಕಾಲೇ ಚ ಕಥಂ ಜ್ಞೇಯಃ ಅಸಿ ನಿಯತಾತ್ಮಭಿಃ. ಒಂದೇ ಪದ ಅದು. ಶ್ರೀಕೃಷ್ಣ 29ನೆಯ ಶ್ಲೋಕದಲ್ಲಿ ಬ್ರಹ್ಮ ತೇ ಬ್ರಹ್ಮ ತದ್ವಿದುಹು, ಅವರು ಬ್ರಹ್ಮನನ್ನು ತಿಳಿಯುತ್ತಾರೆ ಅಂತಿದೆ ಕೃಷ್ಣ ಹೇಳುವ ಮಾತು. ಹಾಗಾದರೆ ಕೃಷ್ಣನಿಗಿಂತ ಬೇರೆಯಾದ ಇನ್ನೊಂದು ಬ್ರಹ್ಮ ಇದೆಯೋ ಅನ್ನೋ ಸಂದೇಹದಿಂದ ಆ ಬ್ರಹ್ಮ ಅಂತ ನೀನು ಹೇಳಿದಿ, ಕಿಂ ತದ್ಬ್ರಹ್ಮ, ನೀನು ಹೇಳಿದ ಆ ಬ್ರಹ್ಮ ಅಂದರೆ ಯಾರು, ನೀನೇನೋ ಬೇರೆಯೋ ಅಂತ ಅರ್ಜುನನ ಅಭಿಪ್ರಾಯ. ಆಮೇಲೆ ಅದೇ ಶ್ಲೋಕದಲ್ಲಿ ಅಧ್ಯಾತ್ಮ ಅನ್ನೋ ಶಬ್ದದ ಪ್ರಸ್ತಾವ ಇದೆ. ಈ ಅಧ್ಯಾತ್ಮ ಅಂದರೆ ಏನು? ಇದನ್ನು ಒಬ್ಬ ಮೋಕ್ಷಾಧಿಕಾರಿ, ದೇವರನ್ನು ಅಪರೋಕ್ಷೀಕರಿಸಿಕೊಂಡ ಜ್ಞಾನಿಯು ಇವನ್ನೆಲ್ಲ ತಿಳಿದಿರಬೇಕು ಅಂತ ಕೃಷ್ಣನ ಅಭಿಪ್ರಾಯ. ಅದಕ್ಕೋಸ್ಕರ ಅರ್ಜುನ ನಮ್ಮ ದೃಷ್ಟಿಯಿಂದ ವಿವರವನ್ನು ಕೇಳ್ತಿದ್ದಾನೆ. ನೀನು ಬ್ರಹ್ಮಜ್ಞಾನದ ಜೊತೆ ಅಧ್ಯಾತ್ಮವನ್ನು ತಿಳಿದಿರಬೇಕು ಅಂತ ಹೇಳಿದ್ದಿ, ಅಧ್ಯಾತ್ಮ ಅಂದರೆ ಏನು? ಮತ್ತು ಕರ್ಮದ ಪ್ರಸ್ತಾವವು 29ನೇ ಶ್ಲೋಕದಲ್ಲಿ ಬಂದಿದೆ. ಕಿಂ ಕರ್ಮ
ಆ ಕರ್ಮ ಅಂದರೆ ಏನು? ನಾವು ತಿಳ್ಕೊಳ್ಬೇಕಾದ ಕರ್ಮ, ನಾವು ಆಚರಿಸಬೇಕಾದ ಕರ್ಮ ಶ್ರೀಕೃಷ್ಣ ನೀನು ಹೇಳಿದಿ. ಆದರೆ ಕರ್ಮವನ್ನು ತಿಳಿಬೇಕು ಅಂತ ನೀನು ಹೇಳಿದಿ. ತಿಳಿಯಬೇಕಾದ ಕರ್ಮ ಯಾವುದು? ಪುರುಷೋತ್ತಮ ಅಂತ ಸಂಬೋಧನೆ ಮಾಡಿದ್ದಾನೆ ಅರ್ಜುನ. ಅಧಿಭೂತಂಚ ಕಿಂ, ಅಧಿಭೂತ ಅಂತ 30ನೆಯ ಶ್ಲೋಕದಲ್ಲಿ ಅಧಿಭೂತದ ಜೊತೆಯಲ್ಲಿ ಬ್ರಹ್ಮಜ್ಞಾನ ಬೇಕು ಅಂತ ಹೇಳಿದ್ದಾನೆ ಕೃಷ್ಣ. ಅಧಿಭೂತ ಅಂದರೆ ಏನು? ಅಧಿಭೂತಂಚ ಕಿಂ ಪ್ರೋಕ್ತಂ, ಯಾವುದನ್ನು ಅಧಿಭೂತ ಅಂತ ಹೇಳಲ್ಪಡುತ್ತದೆ ಯಾವುದು? ಅಧಿದೈವಂ ಕಿಮುಚ್ಯತೆ, ಅಧಿದೈವ ಅಂತ ಯಾವುದನ್ನು ಕರೀತಾರೆ? ಅಧಿಯಜ್ಞ ಕಥಂ ಕಹ, ಅಧಿಯಜ್ಞ ಅಂದರೆ ಯಾರು, ಎಲ್ಲಿ? ಅತ್ರ ದೇಹೆ, ನನ್ನ ಈ ದೇಹದಲ್ಲಿ, ನಮ್ಮ ಈ ದೇಹದಲ್ಲಿ ಅಧಿಯಜ್ಞ ಅಂದರೆ ಯಾರು? ಮಧುಸೂದನ. ಇನ್ನು ಕೊನೆಗೆ ಪ್ರಯಾಣ ಕಾಲದಲ್ಲೂ ಅಂದರೆ ಈ ದೇಹವನ್ನು ಬಿಟ್ಟು ತೆರಳುವ, ಅಂದರೆ ಪ್ರತಿ ಜನ್ಮ ಅಲ್ಲ, ಜ್ಞಾನಿಯಾದವನು ತನ್ನ ಕೊನೆಯ ದೇಹ, ಮತ್ತೆ ಅವನಿಗೆ ದೇಹದ ಪ್ರಾಪ್ತಿ ಇಲ್ಲ, ತನ್ನ ಕೊನೆಯ ದೇಹವನ್ನು ಬಿಟ್ಟು ಪ್ರಯಾಣ ಮಾಡುವ ಕಾಲದಲ್ಲಿ ನನ್ನನ್ನು ತಿಳಿದಿರಬೇಕು ಅಂತ ಶ್ರೀಕೃಷ್ಣ ಆಜ್ಞೆ ಕೊಟ್ಟಿದ್ದಾನೆ. ಪ್ರಯಾಣ ಕಾಲೇ ಚ ಕಥಂ ಜ್ಞೇಯೋಸಿ, ಈ ದೇಹವನ್ನು ಬಿಟ್ಟು, ಚರಮದೇಹವನ್ನು ಬಿಟ್ಟು ಮೇಲಕ್ಕೆ ಉತ್ಕ್ರಮಣ ಹೊಂದುವ ನಿನ್ನ ಬಳಿಗೆ ಬರುವ ಜ್ಞಾನಿ ಅವನು ಯಾವ ರೀತಿಯಾಗಿ ನಿನ್ನನ್ನು ತಿಳಿಬೇಕು? ನಿಯತ ಆತ್ಮಭಿ, ಆತ್ಮ ಅಂದರೆ ಮನಸ್ಸು, ಮನಸ್ಸನ್ನು ನಿಗ್ರಹಿಸಿಕೊಂಡ ಜ್ಞಾನಿಯು ತನ್ನ ಕೊನೆಯ ದೇಹವನ್ನು ಬಿಟ್ಟು ನಿನ್ನ ಬಳಿ ಪ್ರಯಾಣ ಮಾಡುವ ಸಂದರ್ಭದಲ್ಲಿ ನಿನ್ನನ್ನು ಯಾವ ರೀತಿ ಸ್ಮರಿಸಬೇಕು, ಏನು ಅಂತ ನಿನ್ನನ್ನು ಚಿಂತನೆ ಮಾಡಬೇಕು, ಧ್ಯಾನ ಮಾಡಬೇಕು. ಇವಿಷ್ಟು ಅರ್ಜುನ ವಿವರವನ್ನು ನಮ್ಮ ತಿಳುವಳಿಕೆಗಾಗಿ ಕೃಷ್ಣನಲ್ಲಿ ಕೇಳ್ತಾ ಇದ್ದಾನೆ. ಮತ್ತೊಮ್ಮೆ ಶ್ಲೋಕ. ಅರ್ಜುನ ಉವಾಚ ಕಿಂ ತದ್ಬ್ರಹ್ಮ ಕಿಮಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ ಅಧಿಭೂತಂಚ ಕಿಂ ಪ್ರೋಕ್ತಂ ಅಧಿದೈವಂ ಕಿಮುಚ್ಯತೆ ಅಧಿಯಜ್ಞಃ ಕಥಂ ಕೋತ್ರ ದೇಹೇಸ್ಮಿನ್ ಮಧುಸೂದನ ಪ್ರಯಾಣಕಾಲೇ ಚ ಕಥಂ ಜ್ಞೇಯೋಸಿ ನಿಯತಾತ್ಮಭಿಃ. ಈ ಪ್ರಶ್ನೆಯಲ್ಲಿ ಅಧಿಯಜ್ಞದ ಬಗ್ಗೆ 2 ಪ್ರಶ್ನೆಗಳನ್ನು ಕೇಳಿದ್ದಾನೆ ಅರ್ಜುನ. ಅಧಿಯಜ್ಞ ಹೇಗೆ, ಈ ದೇಹದಲ್ಲಿ ಅಧಿಯಜ್ಞ ಅಂತ ಅನಿಸಿಕೊಳ್ಳೋದು ಹೇಗೆ, ಅವನು ಯಾರು, ಅಧಿಯಜ್ಞ ಅಂತ ಕರೆಸಿಕೊಳ್ಳುವವ ಯಾರು, ಹೇಗೆ ಅಂತ. ಈ ಅರ್ಜುನನ ಪ್ರಶ್ನೆಗಳಿಗೆ ಶ್ರೀಕೃಷ್ಣ ಉತ್ತರವನ್ನು ಹೇಳ್ತಾ ಇದ್ದಾನೆ ಮುಂದಿನ ಶ್ಲೋಕದಲ್ಲಿ. ಶ್ರೀ ಭಗವಾನುವಾಚ ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋಧ್ಯಾತ್ಮಮುಚ್ಯತೆ ಭೂತಭಾವೋದ್ಭವಕರೋ ವಿಸರ್ಗಃ ಕರ್ಮ ಸಂಜಿತಃ. ಪದವಿಭಾಗ. ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವಃ ಅಧ್ಯಾತ್ಮಂ ಉಚ್ಯತೆ ಭೂತಭಾವ ಉದ್ಭವಕರಃ ವಿಸರ್ಗಃ ಕರ್ಮ ಸಂಜಿತಃ. ಈ ಶ್ಲೋಕದಲ್ಲಿ ಬ್ರಹ್ಮ ಅಂದರೆ ಏನು, ಅಧ್ಯಾತ್ಮ ಅಂದರೆ ಏನು, ಕರ್ಮ ಅಂದರೆ ಏನು ಅಂತ 3 ಪ್ರಶ್ನೆಗಳಿಗೆ ಶ್ರೀಕೃಷ್ಣ ಉತ್ತರವನ್ನು ನೀಡಿದ್ದಾನೆ. ಅಕ್ಷರಂ ಬ್ರಹ್ಮ, ನೀನು ಬ್ರಹ್ಮ ಯಾರು ಅಂತ ಕೇಳಿದ್ದಿ. ಉಪನಿಷತ್ತುಗಳಲ್ಲಿ ಅಕ್ಷರ ಅಂತ ಯಾರು ಕರೆಯಲ್ಪಟ್ಟಿದ್ದಾನೋ ಆ ಪರಮ ಅಕ್ಷರ ಅವನು ಬ್ರಹ್ಮ ಅಂತ ಅನಿಸಿಕೊಳ್ತಾನೆ. ಅಕ್ಷರ ಅಂದರೆ ಯಾವುದೇ ರೀತಿಯ ಕ್ಷರ ಅಂದರೆ ವಿಕಾರಗಳು ಇಲ್ಲದಿರುವ ವಸ್ತು, ಅದು ಒಂದೇ ಒಂದು ಪ್ರಪಂಚದಲ್ಲಿ. ಲಕ್ಷ್ಮೀದೇವಿಗೂ ಹೊಸ ಒಂದು ಧರ್ಮ ಸೃಷ್ಟಿಕಾಲದಲ್ಲಿ ಬರ್ತದೆ.
ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲದೆ ಅಕ್ಷರ ಅಂತ ಅನಿಸಿಕೊಳ್ಳುವುದು. ಯಯಾ ತದಕ್ಷರಮಧಿಗಮ್ಯತೆ ಅಂತ ಅಥರ್ವಣ ಉಪನಿಷತ್ತು ಸಕಲ ವೇದಗಳಿಂದ ಪ್ರತಿಪಾದ್ಯನಾದ ವಸ್ತು ಅವನು ಅಕ್ಷರ ಅಂತ ಕರೆಸು. ಆ ಅಕ್ಷರ ಬ್ರಹ್ಮನೇ ವ್ಯಾಪ್ತನಾದ ಪರಮಂ ಅಕ್ಷರಂ. ಲಕ್ಷ್ಮೀದೇವಿಗೂ ಅಕ್ಷರ ಅಂತ ಹೆಸರನ್ನು ಶ್ರೀಕೃಷ್ಣನೇ ಮುಂದೆ 15ನೆಯ ಅಧ್ಯಾಯದಲ್ಲಿ ಪರಮಾತ್ಮ ಬಿಟ್ಟು ಚೇತನ ವರ್ಗವನ್ನು ಕ್ಷರ ಅಕ್ಷರ ಅಂತ 2 ವಿಭಾಗ ಮಾಡಿ ಕೂಟಸ್ಥೋ ಅಕ್ಷರ ಉಚ್ಯತೆ, ಅಕ್ಷರ ಅಂದರೆ ಲಕ್ಷ್ಮೀದೇವಿ ಅಂತ ಹೇಳಿದ್ದಾನೆ. ಆ ಲಕ್ಷ್ಮೀದೇವಿಯ ಪ್ರಸ್ತಾವ ಇಲ್ಲಿಲ್ಲ ಅಂತ ತಿಳಿಸುವುದಕ್ಕಾಗಿ ಶ್ರೀಕೃಷ್ಣ ಪರಮ ಅನ್ನೋ ವಿಶೇಷಣವನ್ನು ಸೇರಿಸಿದ. ಸರ್ವೋತ್ತಮನಾದ ಎಲ್ಲ ಕಡೆ ವ್ಯಾಪಿಸಿದ ಅಕ್ಷರಂ, ಅಕ್ಷರ ತತ್ವವು ಅವನನ್ನು ಬ್ರಹ್ಮ ಅಂತ ತಿಳಿ. ಇದು ಕಿಂ ತದ್ ಬ್ರಹ್ಮ ಅನ್ನೋ ಅರ್ಜುನನ ಪ್ರಶ್ನೆಗೆ ಕೃಷ್ಣ ಕೊಟ್ಟ ಉತ್ತರ. ವೇದಾಂತಗಳಿಂದ ಪ್ರತಿಪಾದ್ಯನಾದ ಪರಮಾಕ್ಷರ ತತ್ವವೇ ಅದು ಬ್ರಹ್ಮ. ಇನ್ನು ಅಧ್ಯಾತ್ಮ ಅಂದರೆ ಏನು? ಆ ಪ್ರಶ್ನೆಗೆ ಕೃಷ್ಣನ ಉತ್ತರ ಸ್ವಭಾವೋ ಅಧ್ಯಾತ್ಮ ಮುಚ್ಯತೆ. ಸ್ವಭಾವ, ಸ್ವಸ್ಯ ಭಾವ ಸ್ವಭಾವ. ಆತ್ಮ ಅಂದರೆ ಈ ದೇಹದಲ್ಲಿರುವ ಜೀವ. ಅಧಿ ಆತ್ಮ ಅಂದರೆ ಜೀವನಿಗೋಸ್ಕರ ಇರುವ ಸಲಕರಣೆಗಳು. ಯಾವುದದು? ಸ್ವಸ್ಯ ಭಾವ, ಅವನಿಗೆ ಸಂಬಂಧಪಟ್ಟ ದೇಹ, ಇಂದ್ರಿಯ, ಅಂತಃಕರಣ. ದೇಹ ಅಂದರೆ ಎಲ್ಲವೂ ಬಂತು. ಸೂಕ್ಷ್ಮ ದೇಹವೂ ಬಂತು, ಈ ಸ್ಥೂಲ ದೇಹವೂ ಬಂತು. ಸೂಕ್ಷ್ಮ ದೇಹ ಅವನ ಜೊತೆಯಲ್ಲಿ ಮೋಕ್ಷದವರೆಗೂ ಇರುವಂಥ ಒಂದು ಕವಚ, ಅಲ್ಲೂ ಇಂದ್ರಿಯಗಳಿವೆ. ಸ್ಥೂಲ ದೇಹ ಅವನ ಕರ್ಮಕ್ಕೆ ಅನುಗುಣವಾಗಿ ಪಶು ಪಕ್ಷಿ ಪ್ರಾಣಿ ಮನುಷ್ಯ ರೂಪವಾದ ಸ್ಥೂಲ ದೇಹ ಬರ್ತದೆ. ಈ ಸ್ಥೂಲ ಸೂಕ್ಷ್ಮ ದೇಹಗಳು, ಆ ದೇಹದಲ್ಲಿರುವ ಇಂದ್ರಿಯಗಳು, ಇವೆಲ್ಲಕ್ಕೂ ಸ್ವಭಾವ ಅಂದರೆ ಸ್ವಸ್ಯ ಭಾವ, ಜೀವನ ಉಪಯೋಗಕ್ಕಾಗಿ ಇರುವ ಸಲಕರಣೆಗಳು. ಇದನ್ನೆಲ್ಲ ಕೊಟ್ಟು ಪರಮಾತ್ಮ ಈ ಪ್ರಪಂಚಕ್ಕೆ ನಮ್ಮನ್ನು ತಂದಿದ್ದಾನೆ. ಅದನ್ನು ಕೆಟ್ಟದಕ್ಕೋ ಒಳ್ಳೆಯದಕ್ಕೋ ಉಪಯೋಗಿಸೋದು ನಮಗೆ ಬಿಟ್ಟಿರೋದು. ಹೀಗೆ ಅಧಿ ಆತ್ಮ ಅಂದರೆ ದೇಹದಲ್ಲಿರುವ ಜೀವನಿಗೆ ಬೇಕಾದ ಸಲಕರಣೆಗಳಿಂದ ಕೂಡಿದ ದೇಹ ಅಂತ ಅರ್ಥ. ಇದನ್ನು ಅಧ್ಯಾತ್ಮ, ಇದನ್ನು ತಿಳ್ಕೊಳ್ಬೇಕು. ಒಬ್ಬ ದೇವರ ಬಳಿಗೆ ಹೋಗುವ ಸಾಧಕ ಈ ಅಧ್ಯಾತ್ಮವನ್ನು ತಿಳಿದಿರಬೇಕು. ಅಂದರೆ ಆತ್ಮನಿಗೆ ಸಂಬಂಧಪಟ್ಟ ದೇಹ ಇಂದ್ರಿಯಗಳ ಬಗ್ಗೆ ನಾನೇ ಈ ದೇಹ ನನ್ನದು ಅನ್ನೋ ತಾದಾತ್ಮ್ಯ ಇವುಗಳನ್ನು ಬಿಟ್ಟು ದೇಹದ ಧರ್ಮವನ್ನು ಸರಿಯಾಗಿ ತಿಳಿದು ದೇಹಾತ್ಮ ವಿವೇಕಕ್ಕಾಗಿ ಈ ಅಧ್ಯಾತ್ಮದ ಪರಿಜ್ಞಾನ ಸಾಧಕನಿಗೆ ಬೇಕು. ಇದನ್ನೇ ಅಧ್ಯಾತ್ಮ ಅಂತ ಕರೀತಾರೆ. ಇನ್ನು ಕರ್ಮ ಅಂದರೆ ಏನು ಅಂತ ಕೇಳಿದೆಯಲ್ಲ ಅರ್ಜುನ. ಭೂತ ಭಾವ ಉದ್ಭವಕರ ವಿಸರ್ಗ. ಭೂತ ಅಂದರೆ ಚೇತನ ವರ್ಗ, ಭಾವ ಅಂದರೆ ಭವತೀತಿ ಭಾವ, ಉತ್ಪತ್ತಿಯಾಗುವ ಜಡವರ್ಗ. ಹೀಗೆ ಚೇತನ ವರ್ಗ ಮತ್ತು ಜಡವರ್ಗ ಇವುಗಳ ಉದ್ಭವಕರ, ಉದ್ಭವ ಅಂದರೆ ಸೃಷ್ಟಿ, ಇವುಗಳು ಸೃಷ್ಟಿಗೆ ಬರಲಿಕ್ಕೆ ಬೇಕಾದ ಕರ್ಮ. ವಿಸರ್ಗ ಅಂದರೆ ವಿಸರ್ಗ ಅಂದರೆ ಸೃಷ್ಟಿ. ಇವುಗಳು ಉತ್ಪತ್ತಿಯಾಗಬೇಕಾದರೆ ಏನು ಸೃಷ್ಟಿ ಇದೆಯೋ ದೇವರು ಮಾಡುವ ಸೃಷ್ಟಿ, ಅದನ್ನು ಕರ್ಮ ಅಂತ ನಾನು ಕರಿತೀನಿ ಅಂತ ಶ್ರೀಕೃಷ್ಣ ಕರ್ಮದ ವಿವರ ಕೊಟ್ಟ. ಅಲ್ಲಿಗೆ ಕರ್ಮ ಅಂದರೆ ಭಗವದ್ಗೀತೆಯಲ್ಲಿ ಇದುವರೆಗೆ ಕರ್ಮ ಶಬ್ದ ನಾವು ಮಾಡುವ ದೈಹಿಕ ಕ್ರಿಯೆಗಳನ್ನು ಹೇಳ್ತಾ ಬಂದಿದೆ. ಆದರೆ ಇಲ್ಲಿ ಕರ್ಮ ಅನ್ನೋದಕ್ಕೆ ದೇವರು ಮಾಡುವ ಈ ಜಗತ್ತಿಗಾಗಿ ಜಡ ಚೇತನಗಳ ಸೃಷ್ಟಿಯನ್ನೇನು ಮಾಡ್ತಾನೋ ದೇವರ ಈ ಕರ್ಮವನ್ನು ಕರ್ಮ ಅನ್ನೋ ಶಬ್ದದಿಂದ ಕರಿಬೇಕು. ಇದನ್ನು ಒಬ್ಬ ಸಾಧಕ ದೇವರನ್ನು ತಿಳಿಯೋದಂದರೆ ದೇವರು ಏನು ಮಾಡ್ತಾನೆ, ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರಾದಿ ಕೆಲಸಗಳನ್ನು ಮಾಡ್ತಾನೆ, ಇದು ಸಾಧಕ ತಿಳಿದಿರಬೇಕು. ಅಲ್ಲಿಗೆ ಅಧ್ಯಾತ್ಮವನ್ನು ತಿಳಿದಿರಬೇಕು,
ಭಗವಂತ ಈ ಜಗತ್ತಿನ ಸೃಷ್ಟಿಯಾದಿಗಳಿಗೆ ಕಾರಣನಾಗಿದ್ದಾನೆ. ಇದನ್ನು ಸಾಧಕ ತಿಳಿದಿರಬೇಕು. ಅಲ್ಲಿಗೆ ಕರ್ಮ ಅಂದರೆ ದೇವರ ಈ ಸೃಷ್ಟಿಯಾದಿ ಕ್ರಿಯೆಗಳು. ಇದು ಶ್ರೀಕೃಷ್ಣ 3 ಪ್ರಶ್ನೆಗಳಿಗೆ ಈ ಶ್ಲೋಕದಲ್ಲಿ ಉತ್ತರವನ್ನು ಕೊಟ್ಟಿದ್ದಾನೆ. ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋಧ್ಯಾತ್ಮಮುಚ್ಯತೆ ಭೂತಭಾವೋದ್ಭವಕರಃ ವಿಸರ್ಗಃ ಕರ್ಮ ಸಂಜಿತಃ. ಮುಂದೆ ಅಧಿಭೂತ, ಅಧಿದೈವ, ಅಧಿಯಜ್ಞ ಈ 3 ಶಬ್ದಗಳ ವಿವರವನ್ನು ಶ್ರೀಕೃಷ್ಣ 4ನೇ ಶ್ಲೋಕದಲ್ಲಿ ಕೊಡ್ತಾ ಇದ್ದಾನೆ. ಅಧಿಭೂತಂ ಕ್ಷರೋ ಭಾವಃ ಪುರುಷಶ್ಚಾಧಿದೈವತಂ ಅಧಿಯಜ್ಞೋಹಮೇವಾತ್ರ ದೇಹೇ ದೇಹಭೃತಾಂ ವರ. ಪದವಿಭಾಗ. ಅಧಿಭೂತಂ ಕ್ಷರಃ ಭಾವಃ ಪುರುಷಃ ಚ ಅಧಿದೈವತಂ ಅಧಿಯಜ್ಞಃ ಅಹಂ ಏವ ಅತ್ರ ದೇಹೇ ದೇಹಭೃತಾಂ ವರ. ಅಧಿಭೂತ ಅಂದರೆ ಏನು? ಕ್ಷರೋಭಾವ ಅಧಿಭೂತಂ. ಕ್ಷರ ಅಂದರೆ ವಿನಾಶ ಹೊಂದುವ, ಭಾವ ಅಂದರೆ ಉತ್ಪತ್ತಿಯಾಗುವ ವಸ್ತುಗಳು. ಭವತೀತಿ ಭಾವ ಅಂದರೆ ಯಾವುದಕ್ಕೆ ಆರಂಭ, ಹುಟ್ಟು, ನಾಶ ಎಂಬ 2 ಕೊನೆಗಳು ಇದೆಯೋ ಅದನ್ನು ಅಧಿಭೂತ ಅಂತ ಕರಿಬೇಕು. ಇವುಗಳು ಜೀವಾನ್ ಅಧಿಕೃತ್ಯ ತದುಪಕಾರತ್ವೇನ ವರ್ತಮಾನಂ ಅಂತ ರಾಘವೇಂದ್ರ ಸ್ವಾಮಿಗಳು ವಿವರ ಕೊಡುವಾಗ ಅಧಿಭೂತ, ಭೂತ ಅಂದರೆ ದೇಹ ಸಹಿತರಾದ ಜೀವರು, ಅವರಿಗಾಗಿ ಇರುವ, ಅವರ ಎದುರುಗಡೆ ಇರುವ ಪದಾರ್ಥಗಳು ಅಂದರೆ ಈ ನಾವು ತಿನ್ನುವ, ಉಣ್ಣುವ, ನೋಡುವ, ಕೇಳುವ ಇವೆಲ್ಲವೂ ಕೂಡ ಅಧಿಭೂತ. ಹಾಗಾದರೆ ಈ ಪ್ರಪಂಚವನ್ನು ಅನುಭವಿಸೋದಕ್ಕೆ ಬೇಕಾದ ಸಾಧನ ಅದು ಈ ದೇಹ ಇಂದ್ರಿಯಾದಿಗಳು. ಅದನ್ನು ಹಿಂದೆ ನಿರೂಪಣೆ ಮಾಡಿದ. ಇನ್ನು ಅಧಿಭೂತ ಅಂದರೆ ಜೀವರು ಯಾವುದನ್ನು ಉಪಯೋಗಿಸಿ, ಭೋಗಿಸಿ, ಅನುಭವಿಸಿ, ಬಳಸಿ ಈ ಪ್ರಪಂಚವನ್ನು ತೃಪ್ತಿ ಅಥವಾ ಸುಖ ದುಃಖಗಳನ್ನು ಹೊಂದಬಲ್ಲರೋ ಅಥವಾ ಸಾಧನೆಯ ಮಾರ್ಗದಲ್ಲಿ ಹೋಗಬಲ್ಲರೋ ಅಂಥ ಸೃಷ್ಟಿಗೊಂಡ ನಮ್ಮ ಎದುರಿಗಿರುವ ಪ್ರಪಂಚ ಇದು ಅಧಿಭೂತ, ಭೂತಗಳಿಗಾಗಿ ಇರುವಂಥದ್ದು. ಅಲ್ಲಿಗೆ ಈ ಪ್ರಪಂಚವನ್ನು ಪರಮಾತ್ಮ ಸೃಷ್ಟಿ ಮಾಡಿದ್ದು ಸುಮ್ಮನೆ ತನ್ನ ಮಹತಿಯನ್ನು ತೋರಿಸಬೇಕು ಅನ್ನೋ ಉದ್ದೇಶದಿಂದ ಅಲ್ಲ, ಸಾಧಕ ಜೀವರಿಗೆ ಅವರವರ ಸ್ವಭಾವದ ಅಭಿವ್ಯಕ್ತಿಗಾಗಿ ಕೊಟ್ಟ ಸಲಕರಣೆಗಳು ಇವು. ಇವುಗಳನ್ನು ದುರುಪಯೋಗಪಡಿಸಿಕೊಳ್ಳೋದು, ಸದುಪಯೋಗ ಮಾಡೋದು ಅದು ನಿಮಗೆ ಬಿಟ್ಟಿದ್ದು. ಅಂತೂ ಪೂರ್ಣ ಸುಸಜ್ಜಿತವಾದ ಒಂದು ಭವನವನ್ನು, ಲೋಕವನ್ನು ನಿರ್ಮಾಣ ಮಾಡಿ ನಮ್ಮ ಮುಂದೆ ಕೊಟ್ಟಿದ್ದಾನೆ. ಅದರಲ್ಲಿ ಇರುವ ಎಲ್ಲ ಪದಾರ್ಥಗಳು ನಮ್ಮ ಉಪಯೋಗಕ್ಕೆ ಬರುವಂಥದ್ದು. ಅದನ್ನು ಅಧಿಭೂತ ಅಂತ ಕರೆದಿದ್ದಾನೆ. ಪುರುಷಶ್ಚಾಧಿದೈವತಂ, ಅಧಿದೈವ ಅಂದರೆ ನಮ್ಮ ಒಳಗಡೆ ಇರುವ 2 ತತ್ವಗಳು, ಅದನ್ನು ಪುರುಷ ಅಂತ ಕರೆದಿದ್ದಾನೆ. ಪುರುಷಃ ಅಧಿದೈವತಂ. ಪುರುಷಃ ಅಂದರೆ ಪುರಿಷೇತೆ. ಈ ದೇಹದಲ್ಲಿ ಒಬ್ಬೊಬ್ಬ ಜೀವರು, ಸಾಧಕರು ಇದ್ದಾರೆ. ಆ ಸಾಧಕ ಜೀವರನ್ನು ನಿಯಂತ್ರಿಸುವ 2 ಪರಮಶಕ್ತಿಗಳು ಪ್ರತಿಯೊಬ್ಬರ ದೇಹದಲ್ಲೂ ಇದೆ. ಅದು ಯಾವುದು ಅಂದರೆ ಸಕಲ ಜೀವಾಭಿಮಾನಿಯಾದ ಚತುರ್ಮುಖ ಬ್ರಹ್ಮದೇವ, ಅವನು ಜೀವಾಭಿಮಾನಿ. ಹೀಗಾಗಿ ದೇಹದ ಒಳಗಡೆ ನಮ್ಮ ಅಭಿಮಾನಿಯಾಗಿ ಇರುವ ಚತುರ್ಮುಖ ಬ್ರಹ್ಮ ಪುರುಷಃ, ಪುರಿಷೇತೆ, ಈ ದೇಹದಲ್ಲಿ ಇರುವವ.
ಅವನ ಜೊತೆಯಲ್ಲಿ ಮತ್ತೊಬ್ಬ ಸಂಕರ್ಷಣ ಅಂದರೆ ಶೇಷ. ಆ ಶೇಷನು ಕೂಡ ಪರಮಾತ್ಮನ ತಲ್ಪವಾಗಿ ಹಾಸಿಗೆಯಾಗಿ ಅವನ ಸೇವೆಯನ್ನು ಮಾಡುವ ಶೇಷದೇವ ಸಕಲ ಜೀವರ ಅಭಿಮಾನಿ. ಹೀಗೆ ಪುರುಷ ಅಂದರೆ ನಮ್ಮ ದೇಹದಲ್ಲಿ ನಮ್ಮ ಜೊತೆಗಿದ್ದು ನಮ್ಮನ್ನು ನಿಯಂತ್ರಿಸುವ ಅಭಿಮಾನಿ ದೇವರು ಇಬ್ಬರು, ಒಂದು ಚತುರ್ಮುಖ ಬ್ರಹ್ಮ, ಇನ್ನೊಂದು ಶೇಷ. ಹೀಗೆ ಇವರಿಬ್ಬರನ್ನು ಅಧಿದೈವತಾ ಅಂತ ತಿಳ್ಕೋ. ಇವರನ್ನು ಸಾಧಕರು, ನಮ್ಮ ಜೊತೆಯಲ್ಲಿದ್ದು ನಮ್ಮ ಸಾಧನೆಗೆ ಸಹಕಾರವನ್ನು ನೀಡಿದ ಎರಡು ಪರಶಕ್ತಿಗಳು, ಒಂದು ಶೇಷ, ಇನ್ನೊಂದು ಚತುರ್ಮುಖ ಬ್ರಹ್ಮದೇವರು. ಜೀವಕೋಟಿಗಳಲ್ಲಿ ಅತ್ಯುತ್ತಮ ಶ್ರೇಣಿಯಲ್ಲಿ ಬರುವವ ಚತುರ್ಮುಖ ಬ್ರಹ್ಮ, ಅದರ ನಂತರದ ಶ್ರೇಣಿ ಶೇಷದೇವನದು. ಈ ಇಬ್ಬರು ಸಕಲ ಜೀವರಲ್ಲೂ ನಿಯಾಮಕರಾಗಿ ಅಭಿಮಾನಿಗಳಾಗಿ ಇದ್ದಾರೆ. ಇವರನ್ನು ಅಧಿದೈವ ಅಂತ ತಿಳಿ. ಇನ್ನು ಅಧಿಯಜ್ಞ ಒಂದು ಉಳಿದಿದೆ. ಅಧಿಯಜ್ಞೋಹಮೇವಾತ್ರ ದೇಹೇ, ಅತ್ರ ದೇಹೇ, ಈ ದೇಹದಲ್ಲಿ, ಮಾನುಷ ದೇಹದಲ್ಲಿ ಅಧಿಯಜ್ಞ ಅಂತ ಅನಿಸಿಕೊಂಡವನು ಅಹಮೇವ ಅಂದ ಶ್ರೀಕೃಷ್ಣ. ನಾನೇ ಅಧಿಯಜ್ಞ. ಅಧಿಯಜ್ಞ ಅನ್ನೋ ರೂಪದಿಂದ ನಾನು ಸರ್ವಚೇತನರ ಒಳಗೂ ಇದ್ದೇನೆ. ಯಜ್ಞ ಅಂದರೆ ನಾವು ಮಾಡುವ ಸತ್ಕರ್ಮಗಳು, ಅದನ್ನು ನಿಯಂತ್ರಿಸುವ ಅಧಿಯಜ್ಞ, ಅದನ್ನು ಭೋಗಿಸುವ. ಹಿಂದೆ ಶ್ರೀಕೃಷ್ಣ ಹೇಳಿದ್ದಾನೆ, ನಾನೇ ಸರ್ವಯಜ್ಞಗಳ ಫಲವನ್ನು ಅನುಭವಿಸಿ ಅವರಿಗೆ ಬೇಕಾದ್ದನ್ನು ಕೊಡುವವ ಅಂತ. ಅಹಮ್ಮಿ ಸರ್ವಯಜ್ಞಾನಾಂ ಭೋಕ್ತಾಚ ಪ್ರಭುರೇವಚ ಅಂತ. ಸಕಲ ಚೇತನರ ಒಳಗೂ ಅಧಿಯಜ್ಞ ನಾಮಕವಾದ ಪರಮಾತ್ಮನ ಒಂದು ರೂಪ ಇದೆ. ಕೃಷ್ಣ ಅಂದ, ಅದು ನಾನೇ. ಜೀವರ ಅತ್ರ ದೇಹೆ, ಈ ಮಾನುಷ ದೇಹದಲ್ಲಿ, ಮೋಕ್ಷದಲ್ಲಿ ಇಲ್ಲ ಅದು, ಮಾನುಷ ದೇಹದಲ್ಲಿ ಅದರ ಒಳಗಡೆ ಇದ್ದು ನಾವು ಮಾಡುವ ಸತ್ಕರ್ಮಗಳನ್ನು ಸ್ವೀಕರಿಸುವ ಭಗವಂತನ ರೂಪಕ್ಕೆ ಅಧಿಯಜ್ಞ ಅಂತ ಹೆಸರು. ಒಳ್ಳೆಯ ಕೆಲಸಗಳನ್ನು ಮಾಡಿ ಕೃಷ್ಣಾರ್ಪಣ ಅಂದಾಗ ಇದನ್ನು ಜ್ಞಾಪಿಸಿಕೊಳ್ಳಬೇಕು. ಕೃಷ್ಣನೇ ಸಕಲ ಯಜ್ಞಗಳ ಫಲದಾತೃವಾಗಿ, ಸಕಲ ಯಜ್ಞಗಳ ಭೋಕ್ತೃವಾಗಿ ನಮ್ಮ ದೇಹದಲ್ಲಿದ್ದಾನೆ. ಆದ್ದರಿಂದ ನಾವು ಕೃಷ್ಣಾರ್ಪಣ ಅಂತೀವಿ. ನಾವು ಮಾಡಿದ ಕರ್ಮಗಳನ್ನು, ಒಳ್ಳೆಯದು ಕೆಟ್ಟದು, ಕೆಟ್ಟದಕ್ಕೆ ಪಾಪವನ್ನು, ಒಳ್ಳೆಯದಕ್ಕೆ ಪುಣ್ಯವನ್ನು ಕೊಟ್ಟು ಅನುಗ್ರಹಿಸುವ, ಅದನ್ನು ಉಪಭೋಗಿಸುವ ಪರಶಕ್ತಿ ಅದು ಶ್ರೀಕೃಷ್ಣ. ಆದ್ದರಿಂದ ಸತ್ಕರ್ಮಗಳನ್ನು ಮಾಡಿ ಈ ಅಧಿಯಜ್ಞ ರೂಪಕ್ಕೆ, ಶ್ರೀಕೃಷ್ಣನ ರೂಪಕ್ಕೆ ನಾವು ಅರ್ಪಣೆ ಮಾಡೋದೇನಿದೆಯೋ ಇದೇ ಕೃಷ್ಣಾರ್ಪಣ. ಹೀಗೆ ಅಧಿಯಜ್ಞೋಹಮೇವಾತ್ರ ದೇಹೇ ದೇಹಭೃತಾಂ ವರ, ಇದು ಅರ್ಜುನನಿಗೆ ಸಂಬೋಧನೆ. ದೇಹಭೃತಾಂ ಅಂದರೆ ಪ್ರಾಣಿಗಳಲ್ಲಿ, ಚೇತನರಲ್ಲಿ, ಜೀವರಲ್ಲಿ ವರ, ಶ್ರೇಷ್ಠನಾದ ಅರ್ಜುನನೇ ನಾನೇ ಅಧಿಯಜ್ಞ. ಇವಿಷ್ಟು ವಿವರಗಳನ್ನು, 3 ಶಬ್ದಗಳ ವಿವರಣೆಯನ್ನು ಶ್ರೀಕೃಷ್ಣ ಈ ಶ್ಲೋಕದಲ್ಲಿ ಕೊಟ್ಟಿದ್ದಾನೆ. ಮತ್ತೊಮ್ಮೆ ಶ್ಲೋಕ. ಅಧಿಭೂತಂ ಕ್ಷರೋಭಾವಃ ಪುರುಷಶ್ಚಾಧಿದೈವತಂ ಅಧಿಯಜ್ಞೋಹಮೇವಾತ್ರ ದೇಹೇ ದೇಹಭೃತಾಂ ವರಾ. ಹೀಗೆ ಅರ್ಜುನನ ಪ್ರಶ್ನೆಗಳಿಗೆ ಶ್ರೀಕೃಷ್ಣ ಇಲ್ಲಿ ಉತ್ತರವನ್ನು ಕೊಟ್ಟು ಇನ್ನೊಂದು ಪ್ರಶ್ನೆ ಉಳಿದಿದೆ. ಅಂತ್ಯಕಾಲದಲ್ಲಿ ನಿನ್ನನ್ನು ಸ್ಮರಿಸೋದು ಹೇಗೆ ಅಂತ. ಅದಕ್ಕೆ ಮುಂದಿನ ಶ್ಲೋಕದಲ್ಲಿ ಉತ್ತರವನ್ನು ಕೊಡ್ತಾನೆ. ಭಗವದ್ಗೀತೆಯ ಈ ಜ್ಞಾನ ಕಾರ್ಯದ ಪ್ರಾಯೋಜಕತ್ವವನ್ನು ಮಾನ್ಯರಾದ ಪಿ ಜಯರಾಮ್ ಇವರು ಆಯೋಜಿಸಿದ್ದಾರೆ. ಅವರಿಗೆ ಶ್ರೀಕೃಷ್ಣ ವಿಶೇಷವಾದ ಜ್ಞಾನ ಭಕ್ತ್ಯಾದಿಗಳನ್ನು ಕೊಟ್ಟು ಸೌಭಾಗ್ಯವನ್ನು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.